ಬಂದ್ಬಿಟ್ಟು ರಾಜರಾಜೇಶ್ವರಿ ನಗರದಲ್ಲಿ ಒಂದು 30x40 ವೆಸ್ಟ್ ಫೇಸಿಂಗ್ ಸೈಟು, ನಾರ್ತ್ ಫೇಸಿಂಗ್ ಮೇನ್ ಡೋರು, ಒಂದು ಮಿನಿ ಪ್ಯಾಲೇಸ್ ಥರ ಇದೆ ಈ ಮನೆ. ತುಂಬ ಬ್ಯೂಟಿಫುಲ್ಲಾಗಿ ಇಂಟೀರಿಯರ್ ಡಿಸೈನ್ ಎಲ್ಲ ಮಾಡಿ ಕಟ್ಟಿದ್ದಾರೆ. ಇನ್ನು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, 90% ಕಂಪ್ಲೀಟ್ ಆಗಿದೆ. ಸೊ ನೋಡಿ, ನಾನಿವಾಗ ಈ ಮನೆದು ಗ್ರೌಂಡ್ ಫ್ಲೋರಲ್ಲಿ ಇದ್ದೀನಿ. ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಒಂದು 3 ಕಾರ್ ಪಾರ್ಕ್ ಮಾಡ್ಕೋಬೋದು, ಆ ಥರ ಸ್ಪೇಸ್ ಇದೆ. ಒಂದು ಕಾಮನ್ ಟಾಯ್ಲೆಟ್ ಕೊಟ್ಟಿದ್ದಾರೆ, ಒಂದು ಸರ್ವೆಂಟ್ ರೂಮ್ ಥರ ಮಾಡಿದ್ದಾರೆ. ನಿಮಗೆ ಫ್ಲೋರಿಂಗ್ ಎಲ್ಲ ಆಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ನೋಡಿ, ಇದು ಲಿಫ್ಟ್ ರೂಮು. ಗ್ರೌಂಡ್ ಫ್ಲೋರಿಂದನೇ ನಿಮಗೆ ಲಿಫ್ಟು ಸ್ಟಾರ್ಟ್ ಆಗುತ್ತೆ. ಮತ್ತು ಇದು ಬಂದ್ಬಿಟ್ಟು ಸ್ಲೈಡಿಂಗ್ ಶಟರು. ನೀವು ಬೇಕಾದ್ರೆ ಇದಕ್ಕೆ ಮೋಟ್ರ್ ಫಿಕ್ಸ್ ಮಾಡ್ಕೊಂಡು ಆಟೋಮೇಟೆಡ್ ರಿಮೋಟ್ ಸ್ಲೈಡಿಂಗ್ ಶಟರ್ ಬೇಕಾದ್ರೂ ಮಾಡ್ಕೋಬೋದು. ಇದಿಷ್ಟು ಗ್ರೌಂಡ್ ಫ್ಲೋರ್ ಆಯಿತು. ಬನ್ನಿ ನಾವಿವಾಗ ಮೇಲ್ಗಡೆ ಫಸ್ಟ್ ಫ್ಲೋರ್ಗೆ ಹೋಗೋಣ. ಇದು ಬಂದ್ಬಿಟ್ಟು ನಿಮಗೆ 4 ಫೀಟ್ ಗ್ರಾನೈಟ್ ಸ್ಟೇರ್ ಕೇಸು. ನಿಮಗೆ ಇಲ್ಲಿ ಕಾವೇರಿ ವಾಟ್ರು ಆ್ಯಂಡ್ ದೆನ್ ಬೋರ್ವೆಲ್ ವಾಟ್ರು ಎರಡೂ ಸಿಗುತ್ತೆ. ಇದು ಫ್ರಂಟು ಎಲಿವೇಶನ್ನು, ವುಡನ್ ಫಾಲ್ ಸೀಲಿಂಗು. ಫ್ರಂಟಲ್ಲಿ ಕೂಡ ನಿಮಗೆ ಬ್ಲ್ಯಾಕ್ ಕಲರ್ದು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೊ ನೋಡಿ, ನಾನಿವಾಗ ನಾರ್ತ್ ಸೈಡ್ ಡೋರು ಲಿವಿಂಗ್ ಹಾಲ್ಗೆ ಎಂಟ್ರಿ ಮಾಡ್ತಾ ಇದ್ದೀನಿ. ನೋಡಿ, ನಿಮಗಿದು ಸಾಲಿಡ್ ಟೀಕ್ವುಡ್ ಮೇನ್ ಡೋರು. ನಾನಿವಾಗ ತೋರಿಸ್ತಾ ಇರೋದು ಟೀಕ್ವುಡ್ ಮೇನ್ ಡೋರು, ನಾರ್ತ್ ಫೇಸಿಂಗಲ್ಲಿ ಇರೋದು. ನೋಡಿ, ಫ್ಲೋರಿಂಗ್ ಎಲ್ಲ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ನಾನಿವಾಗ ಲಿವಿಂಗ್ ಹಾಲಲ್ಲಿದ್ದೀನಿ. ಫಸ್ಟ್ ಫ್ಲೋರು ಲಿವಿಂಗ್ ಹಾಲಲ್ಲಿದ್ದೀನಿ. ನೋಡಿ, ರೋಡ್ ಸೈಡ್ಗೆ ಒಂದು ಲಾರ್ಜ್ ವಿಂಡೋ ಕೊಟ್ಟಿದ್ದಾರೆ. ನೋಡಿ, ಇದು ನಿಮಗೆ ಟಿವಿ ಯೂನಿಟ್, ಟಿವಿ ಕ್ಯಾಬಿನೆಟ್, ಬ್ಯೂಟಿಫುಲ್ ಟಿವಿ ಕ್ಯಾಬಿನೆಟ್. ನೋಡಿ, ವುಡನ್ ಫಾಲ್ ಸೀಲಿಂಗ್ ತೋರಿಸ್ತಾ ಇದ್ದೀನಿ ನಿಮಗೆ. ಇನ್ನೂ ಸ್ವಲ್ಪ ವರ್ಕ್ ನಡೀತಾ ಇದೆ. ಇಲ್ಲೆಲ್ಲ ಗ್ಲಾಸ್ ಕವರಿಂಗ್ ಆಗುತ್ತೆ, ಟೀಚಿಂಗ್ ಗ್ಲಾಸ್ ಕವರಿಂಗ್ ಆಗುತ್ತೆ. ನೋಡಿ, ಇಲ್ಲಿ ಗ್ಲಾಸ್ ಕವರ್ ಆಗಿದೆ. ಸ್ವಲ್ಪ ವುಡ್ ವರ್ಕ್ ಎಲ್ಲ ಇನ್ನೂ ನಡೀತಾ ಇದೆ. ಇಲ್ಲ, ವುಡ್ ಎಲ್ಲ ವಿನೀರ್ ಪಾಲಿಶ್ಡ್ ವಿತ್ ವುಡ್ಡು. ಇದು ನಿಮಗೆ ಲಿವಿಂಗ್ ಹಾಲಲ್ಲಿ ವುಡನ್ ಫಾಲ್ ಸೀಲಿಂಗು. ಇದು ಅವಾಗಲೇ ತೋರಿಸ್ದಂಗೆ ಟಿವಿ ಕ್ಯಾಬಿನೆಟ್ಟು. ನೋಡಿ, ಟಿವಿ ಕ್ಯಾಬಿನೆಟ್ ಪಕ್ಕ ಈ ಥರ ಡಿಸೈನ್ ಎಲ್ಲ ಮಾಡಿದ್ದಾರೆ. ನೋಡಿ, ಇದು ನಿಮಗೆ ಲಿವಿಂಗ್ ಹಾಲ್ ಎಂಟ್ರಿ ಆಗಿದ ತಕ್ಷಣ ಮೇನ್ ಡೋರಿಂದ ಫೈರ್ ಏರಿಯಾ. ನೋಡಿ, ಇದು ಸ್ಕೈಲೈಟ್. ನೋಡಿ, ನಿಮಗೆ ಟಿವಿ ಆಪೋಸಿಟ್ಗೆ ಎದುರುಗಡೆ ವಾಲಲ್ಲಿ ವಾಲ್ ಆರ್ಟ್ ಡಿಸೈನ್ ಮಾಡಿದ್ದಾರೆ. ನೋಡಿ, ಇದು ಬಂದ್ಬಿಟ್ಟು ನಿಮಗೆ ವಾಲ್ ಆರ್ಟ್ ಡಿಸೈನ್. ಸೊ ಈ ಕಡೆ ಪಕ್ಕದಲ್ಲಿ ಕೂಡ ಒಂದು ನಿಮಗೆ ವಿಂಡೋ ಕಾಣಿಸ್ತಾ ಇದೆ. ಈ ಫ್ಲೋರಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಮಾಡಿದ್ದಾರೆ. ಸ್ವಲ್ಪ ಏನಾದ್ರು ಮೆಟೀರಿಯಲ್ ಇಟ್ಕೊಂಡಿದ್ದಾರೆ, ವರ್ಕ್ ನಡೀತಾ ಇರೋದ್ರಿಂದ. ಓಕೆ, ಬನ್ನಿ ನಾವಿವಾಗ ಕಿಚನ್ ಸೈಡ್ ಹೋಗೋಣ. ನೋಡಿ, ಇದು ನಿಮಗೆ ಲಿಫ್ಟ್ ರೂಮು. ಲಿಫ್ಟ್ ಪಕ್ಕದಲ್ಲೇ ಮೇಲ್ಗಡೆ ಸೆಕೆಂಡ್ ಫ್ಲೋರ್ ಹೋಗೋದಕ್ಕೆ ಸ್ಟೆಪ್ಸು. ನೋಡಿ, ಲಿವಿಂಗ್ ಹಾಲು ಮತ್ತು ಕಿಚನ್ ರೂಮ್ ಎಂಟ್ರೆನ್ಸ್ಗೆ ಈ ಥರ ವುಡನ್ ಆರ್ಚ್ ಮಾಡಿದ್ದಾರೆ. ಬನ್ನಿ ನಾವಿವಾಗ ಕಿಚನ್ ರೂಮ್ಗೆ ಹೋಗೋಣ, ಅಡುಗೆ ಮನೆಗೆ ಹೋಗೋಣ. ನೋಡಿ, ಇದು ನಾನು ಇವಾಗ ತೋರಿಸ್ತಾ ಇರೋದು ನಿಮಗೆ ಮಾಡ್ಯುಲರ್ ಕಿಚನ್
ಅಕ್ರೈಲಿಕ್ ಶೀಟ್ ಯೂಸ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ನಿಮಗೆ ಪ್ಯಾಂಟ್ರಿ ಯೂನಿಟ್, ಟಾಲ್ ಪ್ಯಾಂಟ್ರಿ ಯೂನಿಟ್. ನೋಡಿ ನಾನಿವಾಗ ತೋರಿಸ್ತಾ ಇರೋದು ನಿಮಗೆ ಟಾಲ್ ಪ್ಯಾಂಟ್ರಿ ಯೂನಿಟ್. ಮೇಲ್ಗಡೆ ಎಲ್ಲ ಲಾಫ್ಟ್ ಮಾಡಿದ್ದಾರೆ. ಕಿಚನ್ ರೂಮಲ್ಲಿ ಟಾಪಲ್ಲಿ ಲಾಫ್ಟ್ ಕೂಡ ಮಾಡಿದ್ದಾರೆ, ಮೆಟೀರಿಯಲ್ ಥಿಂಗ್ಸ್ ಏನೇನೋ ಇಟ್ಕೊಳ್ಳೋದಕ್ಕೆ. ನೋಡಿ ಇಲ್ಲಿ ಕಾರ್ನರು ಟ್ಯಾಂಡಮ್ ಬಾಕ್ಸಸ್, ಕಾರ್ನರ್ ಟ್ಯಾಂಡಮ್ ಬಾಕ್ಸ್ ಸ್ಲೈಡಿಂಗ್, ಈ ಥರ ಟ್ಯಾಂಡಮ್ ಬಾಕ್ಸಸ್ ಕೂಡ ಮಾಡಿದ್ದಾರೆ. ಮಾಡ್ಯುಲರ್ ಕಿಚನ್ ಇದು. ಇಲ್ಲಿ ಒಂದು ಸ್ಟೆಪ್ ಪೇಡ್ ಯೂಸ್ ಮಾಡಿದ್ದಾರೆ. ಬನ್ನಿ ನಾವಿವಾಗ ಕಿಚನ್ ಇಂದ ಡೈನಿಂಗ್ ಹಾಲ್ ಕಡೆ ಹೋಗೋಣ. ಕಿಚನ್ ಪಕ್ಕದಲ್ಲೇ, ಓಪನ್ ಕಿಚನ್ ಪಕ್ಕದಲ್ಲೇ ನಿಮಗೆ ಒಂದು ಡೈನಿಂಗ್ ಹಾಲ್ ಇದು. ಇಲ್ಲೂ ಕೂಡ ಫಾಲ್ ಸೀಲಿಂಗಿಗೆ ವುಡನ್ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ದೆನ್ ನೋಡಿ ಕಿಚನ್ ಪಕ್ಕದಲ್ಲೇ ಒಂದು ಲಾರ್ಜ್ ಯುಟಿಲಿಟಿ ಸ್ಪೇಸ್ ಇದೆ. ನೋಡಿ ಇದು ಗ್ರಿಲ್ ವರ್ಕ್ ಎಲ್ಲ ಬರುತ್ತೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇದು ಬಂದ್ಬಿಟ್ಟು ನಿಮಗೆ ಯುಟಿಲಿಟಿ ಸ್ಪೇಸ್. ನಾನಿವಾಗ ಪೂಜಾ ರೂಮ್ ತೋರಿಸ್ತಾ ಇದ್ದೀನಿ. ನೋಡಿ ಇದು ಬಂದ್ಬಿಟ್ಟು ನಿಮಗೆ ಔಟ್ಸೈಡ್ ವುಡ್ ಕಾರ್ವಿಂಗ್. ಬನ್ನಿ ಪೂಜಾ ರೂಮ್ ಒಳಗಡೆ ಹೋಗೋಣ. ನೋಡಿ ಇದು ಬಂದ್ಬಿಟ್ಟು ನಿಮಗೆ ಪೂಜಾ ರೂಮು. ವೈಟ್ ಕಲರ್ ಮಾರ್ಬಲ್ ಹಾಕಿದ್ದಾರೆ. ನೋಡಿ ಇದು ಸೀಲಿಂಗ್ ವರ್ಕ್, ಪೂಜಾ ರೂಮಲ್ಲಿ ಸೀಲಿಂಗ್ ವರ್ಕು. ಅದರ್ ಸೈಡ್ ಆಫ್ ದ ಪೂಜಾ ರೂಮ್ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಸೊ ನಾನು ನಿಮಗೆ ಡೋರ್ ಕ್ಲೋಸ್ ಮಾಡಿ ತೋರಿಸ್ತಾ ಇದ್ದೀನಿ ಪೂಜಾ ಮನೆದು. ನೋಡಿ ನಿಮ್ಗೆ ಇಲ್ಲೆಲ್ಲ ಗ್ಲಾಸ್ ಬರುತ್ತೆ, ಸೆಂಟ್ರಲ್ಲಿ ಗ್ಲಾಸ್ ಕವರ್ ಆಗುತ್ತೆ. ನೋಡಿ ಇದು ವುಡನ್ ಸೀಲಿಂಗ್ ವರ್ಕ್ ಪೂಜಾ ರೂಮ್ ಎದುರುಗಡೆ. ಸೊ ನಾನು ಇವಾಗ ಡೈನಿಂಗ್ ಹಾಲಿಂದ ನಿಮಗೆ ಲಿವಿಂಗ್ ಹಾಲ್ ತೋರಿಸ್ತಾ ಇದ್ದೀನಿ. ಡೈನಿಂಗ್ ಹಾಲಿಂದ ಕಿಚನ್. ಇದಿಷ್ಟು ಫಸ್ಟ್ ಫ್ಲೋರ್ ಆಯಿತು. ಬನ್ನಿ ನಾವಿವಾಗ ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಲಿಫ್ಟ್ ಇನ್ನೂ ರೆಡಿ ಇಲ್ಲ. ನೋಡಿ ಇಲ್ಲೂ ಕೂಡ ನಿಮಗೆ ವುಡನ್ ವರ್ಕ್ ಮಾಡಿದ್ದಾರೆ. ಇಲ್ಲೂ ಕೂಡ ಲೈಟಿಂಗ್ಸ್ ಕೊಟ್ಟಿದ್ದಾರೆ. ಸ್ಟೇರ್ ಕೇಸ್ಗೂ ಕೂಡ ಸೇಮ್ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ನೋಡಿ ಈ ಸ್ಪೇಸಲ್ಲಿ ನೀವು ಏನಾದರೂ ಫ್ಲವರ್ ಪಾಟ್ಸ್ ಅಥವಾ ನ್ಯಾಚುರಲ್ ಪಾಟ್ಸ್ ಇಟ್ಕೋಬೋದು. ನೋಡಿ ನಾನಿವಾಗ ಸೆಕೆಂಡ್ ಫ್ಲೋರ್ಗೆ ಎಂಟ್ರ್ ಆಗಿದ್ದೀನಿ, ಸೆಕೆಂಡ್ ಫ್ಲೋರಿಗೆ ಬಂದಿದ್ದೀನಿ. ಇದು ಬಂದ್ಬಿಟ್ಟು ನಿಮಗೆ ಸ್ಕೈಲೈಟ್ ಏರಿಯಾ. ನೋಡಿ ಟಾಪ್ ವ್ಯೂ ತೋರಿಸ್ತಾ ಇದ್ದೀನಿ. ಫುಲ್ ಟಾಪ್ವರೆಗೂ ಹೀಗೆ ಓಪನ್ ಸ್ಪೇಸ್ ಆಗೇ ಇರುತ್ತೆ. ಸ್ಕೈಲೈಟ್ ಏರಿಯಾ ನಿಮ್ಗೆ ಎದುರುಗಡೆ ಕಾಣ್ತಾ ಇರೋದು ವುಡನ್ ವರ್ಕು. ಸ್ವಲ್ಪ ಪಾಲಿಶಿಂಗ್ ಏನೋ ನಡೀತಾ ಇದೆ, ಸೊ ಅದಕ್ಕೆ ಪೇಪರ್ ಕವರ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಸ್ಟಡಿ ಟೇಬಲ್ ಮಕ್ಕಳಿಗೆ. ನೋಡಿ ಇಲ್ಲಿ ಕಾರ್ನರ್ ಎಲ್ಲ ಲೈಟಿಂಗ್ಸ್ ಬರುತ್ತೆ. ಸೊ ಇದಿನ್ನು ವರ್ಕು ಕಂಪ್ಲೀಟ್ ಆಗಿಲ್ಲ. ಬನ್ನಿ ಇವಾಗ ನಾವು ಮಾಸ್ಟರ್ ಬೆಡ್ರೂಮ್ಗೆ ಹೋಗೋಣ. ಸೊ ನಾನಿವಾಗ ಮಾಸ್ಟರ್ ಬೆಡ್ರೂಮಲ್ಲಿ ಇದ್ದೀನಿ. ನೋಡಿ ನಿಮಗೆ ಇದು ಎದುರುಗಡೆ ಕಾಣ್ತಾ ಇರೋದು TV ಯೂನಿಟ್ಟು, ವುಡನ್ ಫಾಲ್ ಸೀಲಿಂಗು ವಿತ್ LED ಲೈಟ್ಸ್. ವುಡನ್ ಫಾಲ್ ಸೀಲಿಂಗ್ ವಿತ್ LED ಲೈಟ್ಸು. ಇನ್ಬಿಲ್ಟ್ ಕಾಟ್ ವಿತ್ ಬಾಕ್ಸ್ ಟೈಪಲ್ಲಿ ಇನ್ಬಿಲ್ಟ್ ಕಾಟು. ಎದುರುಗಡೆ ಕಾಣ್ತಾ ಇರೋದು ನಿಮಗೆ ವಾಲ್ ಟು ವಾಲ್ ವಾರ್ಡ್ರೋಬ್ಸ್.
ವಾರ್ಡ್ರೋಬ್ಸ್ ಕೆಳಗಡೆ ಸ್ವಲ್ಪ ಬಾಕ್ಸ್ ಖಾಲಿ ಕಾಣ್ತಾ ಇದೆಯಲ್ಲ, ಓಪನ್ ಸ್ಪೇಸ್ ಥರ, ಅಲ್ಲೆಲ್ಲ ಈ ಥರ ಬಾಕ್ಸ್ ಬರುತ್ತೆ. ನಿಮಗೆ ಐರನ್ ಬಟ್ಟೆಗಳೆಲ್ಲ ಇಲ್ಲಿ ಸ್ಟೋರ್ ಮಾಡ್ಕೋಬೋದು. ನೋಡಿ ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಕೂಡ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಮಿರರ್ ಇದು. ಸೊ ನಿಮಗೆ ನೋಡಿ ಎಲ್ಲ ಸ್ಟೂಲ್ಸ್ ಎಲ್ಲ ಇಟ್ಟಿದ್ದಾರೆ, ವರ್ಕ್ ನಡೀತಾ ಇದೆ. ಇದು ಬಂದ್ಬಿಟ್ಟು ನಿಮಗೆ ಈ ಬೆಡ್ರೂಮ್ಗೆ ಒಂದು ಬಾಲ್ಕನಿ ಸ್ಪೇಸು. ಇಲ್ಲೆಲ್ಲ ನಿಮಗೆ ಸ್ಟೇನ್ಲೆಸ್ ಸ್ಟೀಲ್ ರೈಲಿಂಗ್ಸು ಮತ್ತು ಟಫನ್ ಗ್ಲಾಸ್ ಬರುತ್ತೆ, ಅದಿನ್ನೂ ರೆಡಿ ಇಲ್ಲ. ಇದು ಅಟ್ಯಾಚ್ ಬಾತ್ರೂಮ್. ನೋಡಿ ಯಾವಾಗಲೇ ನಾನು ತೋರಿಸಿದ್ನಲ್ಲ ವಾರ್ಡ್ರೋಬ್ ಕೆಳಗಡೆ ಬಾಕ್ಸ್ಗಳು ಬರುತ್ತೆ ಅಂತ, ಇದೇ ಆ ಬಾಕ್ಸ್ಗಳು. ಇದು ಅಟ್ಯಾಚ್ ಬಾತ್ರೂಮ್ ಈ ಬೆಡ್ರೂಮ್ಗೆ. ಬನ್ನಿ, ಆಪೋಸಿಟ್ ಸೈಡಲ್ಲಿ ಇನ್ನೊಂದು ಬೆಡ್ರೂಮ್ ಇದೆ, ಅಲ್ಲಿ ಹೋಗೋಣ. ಇದು ಬಂದ್ಬಿಟ್ಟು ನಿಮಗೆ ಕಿಡ್ಸ್ ಬೆಡ್ರೂಮ್. ನೋಡಿ ಎದುರುಗಡೆ ಸರ್ಕಲ್ ಟೈಪಲ್ಲಿ ಒಂದು ಟಿವಿ ಕ್ಯಾಬಿನೆಟ್ ಕಾಣ್ತಾ ಇದೆ, ರೌಂಡ್ ಟೈಪಲ್ಲಿ. ಇದಕ್ಕೆ ಮಕ್ಕಳಿಗೋಸ್ಕರ ಕಸ್ಟಮ್ ಮೇಡ್ ಸರ್ಕ್ಯುಲರ್ ಕಾಟ್, ಇನ್ಬಿಲ್ಟ್ ಕಾಟ್. ನೋಡಿ ಇದು ಸರ್ಕಲ್ ಟೈಪಲ್ಲಿ ಚಿಕ್ಕ ಮಕ್ಕಳಿಗೋಸ್ಕರ ಬಾಕ್ಸ್ ಟೈಪಲ್ಲಿ ಮಾಡಿದ್ದಾರೆ. ಇಲ್ಲೂ ಕೂಡ ವಾಲ್ ಟು ವಾಲ್ ವಾರ್ಡ್ರೋಬು ಮತ್ತು ಅಟ್ಯಾಚ್ ಬಾತ್ರೂಮು ಕೂಡ ಇದೆ ಇದಕ್ಕೂ. ಬನ್ನಿ ತೋರಿಸ್ತೀನಿ. ಹಾಂ ನೋಡಿ, ಇದು ಅಟ್ಯಾಚ್ ಬಾತ್ರೂಮು. ಇಲ್ಲಿ ಸ್ವಲ್ಪ ವರ್ಕ್ ಎಲ್ಲ ನಡೀತಾ ಇದೆ, ಸೊ ಥಿಂಗ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ನೋಡಿ ಇದು ಅಟ್ಯಾಚ್ ಬಾತ್ರೂಮ್ ಈ ರೂಮ್ಗೆ. ಆ್ಯಂಡ್ ದೆನ್ ಇಲ್ಲೂ ಕೂಡ ಡ್ರೆಸ್ಸಿಂಗ್ ಮಿರರ್ ಇದೆ. ಸೊ ಈ ಒಂದು ಬೆಡ್ರೂಮ್ಗೂ ಕೂಡ ನೋಡಿ ಬಾಲ್ಕನಿ ಸ್ಪೇಸ್ ಇದೆ. ಸೊ ಇಲ್ಲೆಲ್ಲ ಗ್ರಿಲ್ ಕವರ್ ಆಗುತ್ತೆ. ಬನ್ನಿ ನಾವಿವಾಗ ಸೆಕೆಂಡ್ ಫ್ಲೋರಿಂದ ಥರ್ಡ್ ಫ್ಲೋರ್ ಹೋಗೋಣ. ನೋಡಿ ಇಲ್ಲಿ ಕೂಡ ಸೇಮ್ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಇದೆಲ್ಲ ಸೇಮ್ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ನೋಡಿ ನಾನಿವಾಗ ಥರ್ಡ್ ಫ್ಲೋರ್ ಎಂಟ್ರಿ ಆಗಿದ್ದೀನಿ. ನೋಡಿ ನಾನಿವಾಗ ಕೆಳಗಡೆ ತೋರಿಸಿದ್ನಲ್ಲ ಸ್ಕೈಲೈಟ್ ಏರಿಯಾ ಅಂತ, ಇದೆ ಆ ಸ್ಕೈಲೈಟ್ ಏರಿಯಾ. ನೋಡಿ ಮೇಲ್ಗಡೆ ಟಾಪ್ ಫ್ಲೋರ್ಗೆ ತೋರಿಸ್ತಾ ಇದ್ದೀನಿ. ಮೇಲ್ಗಡೆ ಟಫನ್ ಗ್ಲಾಸ್ ಹಾಕಿದ್ದಾರೆ, ಟಫನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ನಿಮಗೆ ಎಲ್ಲಿ ಎದುರುಗಡೆ ಕಾಣ್ತಾ ಇರೋದು ಸೇಮ್ ಸ್ಟಡಿ ಯೂನಿಟ್ಟು. ನಿಮ್ಗೆ ಇಲ್ಲಿ ಲೆಫ್ಟಲ್ಲಿ ಹೋದರೆ ಒಂದು ಬೆಡ್ರೂಮ್ ಇದೆ, ಇಲ್ಲಿ ಕೂಡ ಟಿವಿ ಯೂನಿಟು, ಡ್ರೆಸ್ಸಿಂಗ್ ಮಿರರು ಮತ್ತೆ ವಾಲ್ ಟು ವಾಲ್ ವಾರ್ಡ್ರೋಬ್ಸ್, ವುಡನ್ ಫಾಲ್ ಸೀಲಿಂಗು, ಇನ್ಬಿಲ್ಟ್ ಬಾಕ್ಸ್ ಟೈಪ್ ಕಾಟ್. ಮತ್ತೆ ನೋಡಿ ಇಲ್ಲೂ ಕೂಡ ಅಟ್ಯಾಚ್ ಬಾತ್ರೂಮ್ ಇದೆ. ಈ ಮನೆಗೆ ತುಂಬಾನೇ ಡಿಮ್ಯಾಂಡ್ ಇದೆ, ಬಿಕಾಸ್ ಏರಿಯಾ ತುಂಬ ಸಖತ್ತಾಗಿದೆ. ಏರಿಯಾ ಅಕ್ಕಪಕ್ಕದಲ್ಲಿರೋ ಒಂದು ಮನೆಗಳೆಲ್ಲ ಕೂಡ ಇದಕ್ಕಿಂತ ಸೂಪರ್ಬ್ ಆಗಿರೋವಂಥ ಮನೆಗಳು. ನೋಡಿ ಇದು ಈ ಮನೆಗೆ ಬಾಲ್ಕನಿ ಸ್ಪೇಸ್. ಅಕ್ಕಪಕ್ಕದಲ್ಲಿ ಏರಿಯಾದಲ್ಲಿ ತುಂಬ ಒಳ್ಳೊಳ್ಳೆ ಮನೆಗಳು ಆಗಿರುತ್ತೆ. ಸೊ ಇದು ಮಿನಿ ಪ್ಯಾಲೇಸ್ ಥರನೇ ಇದೆ. ಇನ್ನು ಫುಲ್ ಫಿನಿಶಿಂಗ್ ಆದರೆ ತುಂಬ ಸಖತ್ತಾಗಿ ಕಾಣುತ್ತೆ ಮನೆ. ಇಲ್ಲಿ ತುಂಬ ಮೆಟೀರಿಯಲ್ ಇಟ್ಟಿದ್ದಾರೆ. ಇದು ಬಂದ್ಬಿಟ್ಟು ನಿಮಗೆ ಜಿಮ್ ರೂಮ್ ಬೇಕಾದ್ರೂ ಮಾಡ್ಕೋಬೋದು, ಅಥವಾ ಹೋಮ್ ಥಿಯೇಟ್ರ್ ಬೇಕಾದ್ರೂ ಮಾಡ್ಕೋಬೋದು. ನೋಡಿ ತುಂಬ ವಿಂಡೋಸ್ ಎಲ್ಲ ಇಟ್ಟಿದ್ದಾರೆ, ಫ್ರೇಮ್ಸ್ ಎಲ್ಲ ಕಡೆಗೂ. ಇದು ಬಂದ್ಬಿಟ್ಟು ನಿಮಗೆ ವುಡನ್ ಫಾರ್ಮ್ಯಾಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ವುಡನ್ ಫಾರ್ಮ್ಯಾಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗಿಗೆ.
ಇದಕ್ಕೆ ಒಂದು ಬಾಲ್ಕನಿ ಸ್ಪೇಸ್ ಕೊಟ್ಟಿದ್ದಾರೆ ನೋಡಿ, ಇದು ಬಾಲ್ಕನಿ ಸ್ಪೇಸ್. ಇದು ನೀವು ಹೋಮ್ ಥಿಯೇಟರ್ ಮಾಡ್ಕೋಬಹುದು, ಜಿಮ್ ರೂಮ್ ಬೇಕಾದ್ರೆ ಮಾಡ್ಕೋಬಹುದು. ಬನ್ನಿ ನೆಕ್ಸ್ಟ್ ಫ್ಲೋರಿಗೆ ಹೋಗೋಣ. ಇಲ್ಲಿ ಕೂಡ ಸೇಮ್ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಇವಾಗ ಲಾಸ್ಟ್ ಫ್ಲೋರಿಗೆ ಬಂದಿದ್ದೀನಿ ನಾನು. ಇವಾಗ ಇಲ್ಲಿ ಒಂದು ಸ್ಮಾಲ್ ಬೆಡ್ರೂಮ್ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ನೀವು ಗೆಸ್ಟ್ ರೂಮ್ ಥರ ಬೇಕಾದ್ರೆ ಮಾಡ್ಕೋಬೋದು. ಇಲ್ಲಿ ಯಾವುದೇ ರೀತಿ ವುಡ್ ವರ್ಕ್ ಏನು ಮಾಡಿಲ್ಲ, ಸೀಲಿಂಗ್ ವರ್ಕ್ ಮಾತ್ರ ಮಾಡಿದ್ದಾರೆ ಸ್ವಲ್ಪ. ನೋಡಿ, ಇದು ಸೀಲಿಂಗ್ ವರ್ಕು, ವುಡ್ ವರ್ಕ್ ಏನು ಮಾಡಿಲ್ಲ ಇಲ್ಲಿ. ಮತ್ತೆ ಆಪೋಸಿಟ್ ಸೈಡಲ್ಲಿ ಈ ಫ್ಲೋರ್ಗೆ ಒಂದು ಕಾಮನ್ ಟಾಯ್ಲೆಟ್. ನೋಡಿ, ಇದು ಕಾಮನ್ ಟಾಯ್ಲೆಟ್. ಬನ್ನಿ ಹೊರಗಡೆ ಹೋಗೋಣ. ಓಪನ್ ಟೆರೇಸ್ ಇದು. ನೋಡಿ, ಹೋಗಲಿ ನಾನು ತೋರಿಸಿದ್ನಲ್ಲ ಸ್ಕೈಲೈಟ್ ಏರಿಯಾ. ಇದು ಟಫನ್ ಗ್ಲಾಸ್ ಹಾಕಿದ್ದಾರೆ ಮೇಲ್ಗಡೆ. ನಿಮಗೆ ಇಲ್ಲಿಂದ ಸನ್ಲೈಟು ಅಪ್ ಟು ಫಸ್ಟ್ ಫ್ಲೋರ್ ಎಂಟ್ರೆನ್ಸ್ವರೆಗೂ ಸನ್ಲೈಟ್ ಬರುತ್ತೆ ಇಲ್ಲಿಂದ. ನೋಡಿ, ನಾನು ಇವಾಗ ತೋರಿಸ್ತಾ ಇರೋದು ಟೋಟಲಿ ಓಪನ್ ಸ್ಪೇಸ್ ಏರಿಯಾ. ಟೆರೇಸಲ್ಲಿ ಟೋಟಲಿ ಓಪನ್ ಸ್ಪೇಸ್ ಏರಿಯಾ. ನೋಡಿ, ನಿಮಗಿಲ್ಲಿ ಬಟ್ಟೆ ಏನಾದ್ರು ವಾಶ್ ಮಾಡ್ಕೊಳ್ಳೋದಕ್ಕೆ ಪ್ರೊವಿಷನ್ ಕೊಟ್ಟಿದ್ದಾರೆ. ಮೇಲ್ಗಡೆ ನಿಮಗೆ ಒಂದು ಲ್ಯಾಡರ್ ಕೊಟ್ಟಿದ್ದಾರೆ. ಸಿಂಟೆಕ್ಸ್ ಟ್ಯಾಂಕ್ ಇಟ್ಟಿದ್ದಾರಲ್ಲ ಅಲ್ಲಿಗೆ ಹೋಗಲಿಕ್ಕೆ. ಇದು ಸಿಂಟೆಕ್ಸ್ ಟ್ಯಾಂಕ್ಗೆ ಹೋಗೋದಕ್ಕೆ ಲ್ಯಾಡರು. ಇದಿಷ್ಟು ಈ ಮನೆದು ಡೀಟೇಲ್ಸ್ ಆಯಿತು. ತುಂಬಾ ಡಿಮ್ಯಾಂಡ್ ಇದೆ, ಮನೆ ತುಂಬ ಚೆನ್ನಾಗಿದೆ. ಇನ್ನು ಫಿನಿಶಿಂಗ್ ಆದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಯಾರಿಗಾದರೂ ಮನೆ ಇಷ್ಟ ಆದರೆ ದಯಮಾಡಿ ಈ ಕೆಳಗಡೆ ಕೊಟ್ಟಿರ್ತಕ್ಕಂಥ ನನ್ನ ನಂಬರ್ಗೆ ಕಾಲ್ ಮಾಡಿ ಸೈಟ್ ವಿಸಿಟ್ ಮಾಡ್ಬೋದು. ಕನ್ನಡ ಕಲ್ಪವೃಕ್ಷ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.